ಅಸ್ಸಲಾಮ್ ಅಲೈಕುಮ್. ನಾನಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಚೆನ್ನ ಮಸಾಲ. ಚೆನ್ನ ಮಸಾಲ ಮಾಡೋದಕ್ಕೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರದೇಬಹುದು. ಈಗ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನೋಡಿ. ನನಗೆ ಸಂಜೆ ಹೊತ್ತಲ್ಲಿ ನನ್ನ ಮಕ್ಕಳಿಗೆ ಶಾಲೆ ಬಿಟ್ಟು ಬಂದ ತಕ್ಷಣ ಅಮ್ಮ ಅದು ಮಾಡು ಇದು ಮಾಡು ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ನೆನೆಸಿಟ್ಟ ಕಡಲೆ ಇತ್ತು, ಅದರಿಂದ ನಾನು ಚೆನ್ನ ಮಸಾಲ ಹೇಗೆ ಮಾಡೋದಂತ ಮಾಡ್ತಾಯಿದ್ದೇನೆ. ಚೆನ್ನ ಮಸಾಲ ಮಾಡುವಾಗ 2-3 ಸ್ಪೂನ್ ಆಯಿಲ್ ಹಾಕಿ ನೀರುಳ್ಳಿಯನ್ನು 1+1 ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಅದು ನೀರುಳ್ಳಿ ಚೆನ್ನಾಗಿ ಫ್ರೈ ಬರ್ತಾ ಉಂಟು ನೋಡಿ. ನಾನೀಗ ನೀವು ಕೇಳ್ಬೋದು, ಸ್ಟೀಲ್ ಇದು ನಾನ್ ಸ್ಟಿಕ್ಕಿಗೆ ಯಾಕೆ ನೀವು ಸ್ಟೀಲ್ ಬಳಸ್ತಾ ಇದ್ದೀರಾ? ಏನು ಮಾಡೋದು, ನಮ್ಮ ಮನೆಯಲ್ಲಿ ಮರದ್ದು ಸೌಟಿದ್ದದ್ದೆಲ್ಲ ಮಕ್ಕಳು ಆಚೆ ಈಚೆ ಹೊಡೆದು ಹಾಕಿ ತುಂಡು ಮಾಡಿಬಿಡ್ತಾರೆ. ಈಗ ನಾನು ಇದು ಕಾಯಿ ಮೆಣಸು ಹಾಕಿದ್ದೇನೆ 2. ಅದರ ನಂತರ ಟೊಮೆಟೊ ಕೂಡ ಹಾಕಿದೆ, 1 ದೊಡ್ಡ ಟೊಮೆಟೊ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಇಲ್ಲಿ ನಾನು ಚೆನ್ನ ಮಸಾಲ ಉಂಟಲ್ಲ, ಅದನ್ನು ನಾನು ನನ್ನ ಕೈಯಾರನೇ ಮಾಡಿದ್ದು. ಅದು ನನಗೆ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಅದಕ್ಕೆ ಸ್ವಲ್ಪ ಹಳದಿ ಹುಡಿ, ಉಪ್ಪು ಸ್ವಲ್ಪ ಹಾಕಿದ್ದೇನೆ. ನಮಗೆ ಯಾರಿಗಾದರೂ ಚೆನ್ನ ಮಸಾಲ ಪೌಡರ್ ನಿಮಗೆ ಬೇಕಂತ ಹೇಳಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ನಾನು ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಇಟ್ಟಿದ್ದೇನೆ. ಇದನ್ನು ಫ್ರೈ ಮಾಡಿದಾಗೆ ಟೊಮೆಟೊ ಸ್ವಲ್ಪ ಸಣ್ಣಾಗಿ ಫ್ರೈ ಆಗಲಿ, ಇಲ್ಲಾಂದರೆ ಇದಾಗ್ತದೆ. ನಮ್ಮ ಮನೇಲಿ ಕರೆಂಟು ಕೂಡ ಹೋಯಿತು ಒಂದು ಸಲಕ್ಕೆ. ಅಂದರೆ ತುಂಬ ಮಳೆ ಗಾಳಿ ಎಲ್ಲ ತುಂಬ ಇತ್ತು. ಮಕ್ಕಳಿಗೆ ಮಂಗಳೂರು ಕಡೆ ಶಾಲೆಯಲ್ಲಿ ರಜೆ ಕೊಟ್ಟಿದ್ದಾರೆ. ನಮ್ಮ ಉಡುಪಿ ಕಡೆಯಲ್ಲಿ ಶಾಲೆ ರಜೆ ಕೊಡಲಿಲ್ಲ. ಅದಕ್ಕೂ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ, DC ಏನು ಮಲಗಿದ್ದಾರೆ ಕಾಣಬೇಕು, ರಜೆ ಕೊಡ್ತಾ ಇಲ್ಲ ಏನೆಲ್ಲ ಹೇಳ್ತಾ ಇರ್ತಾರೆ ಮಕ್ಕಳಲ್ಲ, ಅವರಿಗೊಂದು ರಜೆ ಅಂದರೆ ಇಷ್ಟ ಅಲ್ಲ. ಈಗ ನೋಡಿ, ಕಾಯಿ ಮೆಣಸು ಕೂಡ ಹಾಕಿದ್ದೇನೆ. ಕಾಯಿ ಮೆಣಸು ಹಾಕಿ ಫ್ರೈ ಮಾಡಿದ್ದೇನೆ. ಈಗ ತೆಂಗಿನಕಾಯಿ ಹಾಕಿದ್ದೇನೆ. ತೆಂಗಿನಕಾಯಿ ಹಾಕಿ ಇದು ಮಾಡಿದ್ದೇನೆ, ಫ್ರೈ ಮಾಡಿದ್ದೇನೆ. ಅದ ನಂತರ ನಾನು ಮಾಡಿದಂಥದ್ದು ಜೀರಗ, ಕೊತ್ತಂಬರಿ, ಏಲಕ್ಕಿ, ಮೆಣಸಿನ ಹುಡಿ ಎಲ್ಲ ಹಾಕಿ ಮಾಡಿದಂಥದ್ದು, ಲವಂಗ, ಕೆತ್ತೆ ಎಲ್ಲ ಹಾಕಿ ಮಾಡಿದಂಥ ಮಸಾಲ. ಈಗ ನಾನು ಅದಕ್ಕೆ ಕಡಲೆ ಕೂಡ ಹಾಕಿದ್ದೇನೆ. ಕಡಲೆ ಹಾಕಿ ಆಚೆ ಈಚೆ ಫ್ರೈ ಮಾಡ್ತಾಯಿದ್ದೇನೆ. ಈಗ ನಿಮಗೆ ಅದು ಗ್ರೇವಿ ಥರ ಬೇಕಂದರೆ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಫ್ರೈ ಮಾಡಿದರೆ ಆಯಿತು, ಬೇಯಿಸಿದರೆ ಆಯಿತು. ಈಗ ಲಿಂಬೆ ಹುಳಿ ಹಾಕ್ತಾಯಿದ್ದೇನೆ. ಬೇಕಾದವರು ಅರ್ಧ ಹಾಕ್ಬೋದು ಅಥವಾ 1 ಕೂಡ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹುಳಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಯಮ್ಮಿ ಆಗಿರ್ತದೆ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಳ್ಳೆ ಆಚೆ ಈಚೆ ಫ್ರೈ ಮಾಡಿ, ನಾನು ಯಾವುದೇ ಒಂದು ಮಸಾಲವನ್ನು ಅಂಗಡಿಯಿಂದ ತರೋದಿಲ್ಲ. ಕೆಲವೊಂದು ಸಲ ನಾನೇ ಮಾಡಿ ಮಸಾಲ ಮಾಡ್ತೀನಿ ನೋಡಿ. ಈಗ ನಾನು ತಿನ್ನಲಿಕ್ಕೆ ಅಂತ ಟೇಸ್ಟ್ ನೋಡಲಿಕ್ಕೆ ನಾನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ಅದರಲ್ಲಿ ಸಣ್ಣ ಮಗು ಅಂತೂ ಆಗದಿಂದ ಬೊಬ್ಬೆ ಹಿಡಿದು 4 ಗಂಟೆಗೆ ಶಾಲೆ ಬಿಟ್ಟು ಬಂದು, ಅಮ್ಮ ನನಗೆ ಅದು ಕೊಡು ಇದು ಕೊಡು ಅಂತ. ನಾನು ಅವರನ್ನು ಪ್ಲೇ ಸ್ಕೂಲಿಗೆ ಹಾಕಿದ್ದೇನೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್